ಸೇರ್ತಾ ಇದ್ದೀನಿ. ಈಗ ಚುನಾವಣಾ ಕಣದಲ್ಲಿ ಗ್ರಾಮಾಂತರದಲ್ಲಿ ತುಂಬ ರಾಜಕೀಯ ವಿಚಾರಗಳ ಚರ್ಚೆಗೆ ಬರ್ತಿದ್ದಾವೆ. ಇಷ್ಟು ದಿವಸಗಳ ಕಾಲ ಈ ವಿಚಾರಗಳನ್ನು ಮಂಜುನಾಥ್ ಅವರು ಫೇಸ್ ಮಾಡಿರಲಿಲ್ಲ. ಬಟ್ ಈಗ ರಾಜಕೀಯವಾಗೂ ಸಹಿತ ಟೀಕೆ ಟಿಪ್ಪಣಿಗಳಿಗೆ ಫೇಸ್ ಮಾಡಬೇಕಾದಂತಹ ಅನಿವಾರ್ಯದ ಪರಿಸ್ಥಿತಿ ನಿರ್ಮಾಣ. ಇದನ್ನು ಹೇಗೆ ನೋಡ್ತೀರಾ ಸರ್? ಇಲ್ಲ, ನಾನು ಯಾವಾಗಲೂ ಬಯಸೋದೇನಪ್ಪ ಅಂದರೆ ಇದೊಂದು ಆರೋಗ್ಯಕರವಾದಂಥ ಸ್ಪರ್ಧೆ ಆಗಬೇಕು. ಚುನಾವಣೆ ಆಗಬೇಕು, ಬಟ್ ಚುನಾವಣೆ ಪ್ರಕ್ರಿಯೆ ಯಾವ ರೀತಿ ಸಾಗಬೇಕು ಅಂದರೆ ಒಂದು ಆರೋಗ್ಯಕರವಾದಂಥ ಸ್ಪರ್ಧೆ ಆಗಬೇಕು. ಮತ್ತು ಯಾವುದೇ ಮಾತಾಡಬೇಕಾದ್ರೆ ಅದ್ರ ಬಗ್ಗೆ ಒಂದು ಇತಿಮಿತಿ ಇರಬೇಕಾಗುತ್ತೆ. ನಾನು ವೈಯಕ್ತಿಕವಾಗಿ ಯಾರನ್ನು ಕೂಡ ನಾನು ಟೀಕೆ ಮಾಡಲಿಕ್ಕೆ ಹೋಗೋದಿಲ್ಲ. ಸೊ ಹೀಗಾಗಿ ಏಕೆಂದರೆ ಇದೊಂದು ಧರ್ಮಯುದ್ಧ ಅಂತ ನಾನು ಪರಿಗಣಿಸಿದ್ದೇನೆ ಈ ಚುನಾವಣೆ. ಸೊ ಏಕೆಂದರೆ ನಾನು ಸುಮಾರು 35 ವರ್ಷಗಳ ದೀರ್ಘಕಾಲ ಹೃದ್ರೋಗ ತಜ್ಞನಾಗಿ ಮತ್ತು ನಿರ್ದೇಶಕನಾಗಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಹಲವಾರು ವರ್ಷಗಳಿಂದ ಈ ರೋಗಿಗಳನ್ನು ಸಂಪರ್ಕಿಸುವಾಗ ಎಲ್ಲ ಸಮಗ್ರ ಸುನಿ ಪಾಲಿ ಹೌಸ್ನಲ್ಲಿ ತರಕಾರಿ ಕೃಷಿ ಮಾಡಿ ಎಕರೆಗೆ 40 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಮಾಹಿತಿ ಸಿಗುತ್ತೆ, ನಮಗೆ ಅವರ ಸಾಮಾಜಿಕ ಹಿನ್ನೆಲೆ ಸಿಗುತ್ತೆ, ಆರ್ಥಿಕ ಹಿನ್ನೆಲೆ ಸಿಗುತ್ತೆ, ಅಥವಾ ಅವರು ಸ್ಥಳೀಯವಾಗಿ ಏನೇನು ಸಮಸ್ಯೆಗಳನ್ನು ಅವರು ಎದುರಿಸ್ತಾ ಇದ್ದಾರೆ ಇದೆಲ್ಲ ಗೊತ್ತಾಗುತ್ತೆ ನಮಗೆ. ಯಾಕೆಂದರೆ ರೋಗಿಗಳನ್ನ ಚಿಕಿತ್ಸೆ ಕೊಡತಕ್ಕಂಥ ಸಂದರ್ಭದಲ್ಲಿ ಏನು ಅವರು ಊರಲ್ಲಿ ಮಳೆಯಾಗಿದೆಯಾ ಅಥವಾ ಬೆಳೆಯಾಗಿದೆಯಾ, ಬೆಳೆ ಏನಾದ್ರು ಹಾನಿಯಾಗಿದೆಯಾ ಅಥವಾ ಆರ್ಥಿಕ ಪರಿಸ್ಥಿತಿ ಏನು ಅದೆಲ್ಲ ಹೇಳ್ಕೊತಾರೆ ಡಾಕ್ಟ್ರುಗಳ ಹತ್ರ ಅವರು. ಯಾಕೆಂದರೆ ಬಿಲ್ ಪೇ ಮಾಡತಕ್ಕಂಥ ಸಂದರ್ಭದಲ್ಲಿ ಹೀಗಾಗಿ ಒಂದು ಸೇರ್ತಾ ಇದ್ದೀನಿ. ಈಗ ಚುನಾವಣಾ ಕಣದಲ್ಲಿ ಗ್ರಾಮಾಂತರದಲ್ಲಿ ತುಂಬ ರಾಜಕೀಯ ವಿಚಾರಗಳ ಚರ್ಚೆಗೆ ಬರ್ತಿದ್ದಾವೆ. ಇಷ್ಟು ದಿವಸಗಳ ಕಾಲ ಈ ವಿಚಾರಗಳನ್ನು ಮಂಜುನಾಥ್ ಅವರು ಫೇಸ್ ಮಾಡಿರಲಿಲ್ಲ. ಬಟ್ ಈಗ ರಾಜಕೀಯವಾಗೂ ಸಹಿತ ಟೀಕೆ ಟಿಪ್ಪಣಿಗಳಿಗೆ ಫೇಸ್ ಮಾಡಬೇಕಾದಂತಹ ಅನಿವಾರ್ಯದ ಪರಿಸ್ಥಿತಿ ನಿರ್ಮಾಣ. ಇದನ್ನು ಹೇಗೆ ನೋಡ್ತೀರಾ ಸರ್? ಇಲ್ಲ, ನಾನು ಯಾವಾಗಲೂ ಬಯಸೋದೇನಪ್ಪ ಅಂದರೆ ಇದೊಂದು ಆರೋಗ್ಯಕರವಾದಂಥ ಸ್ಪರ್ಧೆ ಆಗಬೇಕು. ಚುನಾವಣೆ ಆಗಬೇಕು, ಬಟ್ ಚುನಾವಣೆ ಪ್ರಕ್ರಿಯೆ ಯಾವ ರೀತಿ ಸಾಗಬೇಕು ಅಂದರೆ ಒಂದು ಆರೋಗ್ಯಕರವಾದಂಥ ಸ್ಪರ್ಧೆ ಆಗಬೇಕು. ಮತ್ತು ಯಾವುದೇ ಮಾತಾಡಬೇಕಾದ್ರೆ ಅದ್ರ ಬಗ್ಗೆ ಒಂದು ಇತಿಮಿತಿ ಇರಬೇಕಾಗುತ್ತೆ. ನಾನು ವೈಯಕ್ತಿಕವಾಗಿ ಯಾರನ್ನು ಕೂಡ ನಾನು ಟೀಕೆ ಮಾಡಲಿಕ್ಕೆ ಹೋಗೋದಿಲ್ಲ. ಸೊ ಹೀಗಾಗಿ ಏಕೆಂದರೆ ಇದೊಂದು ಧರ್ಮಯುದ್ಧ ಅಂತ ನಾನು ಪರಿಗಣಿಸಿದ್ದೇನೆ ಈ ಚುನಾವಣೆ. ಸೊ ಏಕೆಂದರೆ ನಾನು ಸುಮಾರು 35 ವರ್ಷಗಳ ದೀರ್ಘಕಾಲ ಹೃದ್ರೋಗ ತಜ್ಞನಾಗಿ ಮತ್ತು ನಿರ್ದೇಶಕನಾಗಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಹಲವಾರು ವರ್ಷಗಳಿಂದ ಈ ರೋಗಿಗಳನ್ನು ಸಂಪರ್ಕಿಸುವಾಗ ಎಲ್ಲ ಸಮಗ್ರ ಮಾಹಿತಿ ಸಿಗುತ್ತೆ ನಮಗೆ. ಅವರ ಸಾಮಾಜಿಕ ಹಿನ್ನೆಲೆ ಸಿಗುತ್ತೆ, ಆರ್ಥಿಕ ಹಿನ್ನೆಲೆ ಸಿಗುತ್ತೆ, ಅಥವಾ ಅವರು ಸ್ಥಳೀಯವಾಗಿ ಏನೇನು ಸಮಸ್ಯೆಗಳನ್ನು ಅವರು ಎದುರಿಸ್ತಾ ಇದ್ದಾರೆ ಇದೆಲ್ಲ ಗೊತ್ತಾಗುತ್ತೆ ನಮಗೆ. ಯಾಕೆಂದರೆ ರೋಗಿಗಳನ್ನ ಚಿಕಿತ್ಸೆ ಕೊಡತಕ್ಕಂಥ ಸಂದರ್ಭದಲ್ಲಿ ಏನು ಅವರು ಊರಲ್ಲಿ ಮಳೆಯಾಗಿದೆಯಾ ಅಥವಾ ಬೆಳೆಯಾಗಿದೆಯಾ, ಬೆಳೆ ಏನಾದ್ರು ಹಾನಿಯಾಗಿದೆಯಾ ಅಥವಾ ಆರ್ಥಿಕ ಪರಿಸ್ಥಿತಿ ಏನು ಅದೆಲ್ಲ ಹೇಳ್ಕೊತಾರೆ ಡಾಕ್ಟ್ರುಗಳ ಹತ್ರ ಅವರು. ಯಾಕೆಂದರೆ ಬಿಲ್ ಪೇ ಮಾಡತಕ್ಕಂಥ ಸಂದರ್ಭದಲ್ಲಿ ಹೀಗಾಗಿ ಒಂದು